ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಇವತ್ತು ದ ಡೆವಿಲ್ ಡೇ ಅಂತಾನೆ ಹೇಳ್ಬೋದು. ಇವತ್ತು ಬೆಳಗ್ಗೆ 6:30ರಿಂದ ಅಂದ್ರೆ 6 ಗಂಟೆಗೆ, ಕೆಲವೊಂದ್ ಕಡೆ 5:15ಗೆ ಇವತ್ತು ಡೆವಿಲ್ ಶೋಗಳು ಪ್ರಾರಂಭವಾಗಿದ್ದಾವೆ. ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ದರ್ಶನ್ ಅವರ ಸಿನಿಮಾ ಅಂತ ಹೇಳಿದ್ರೆ ಹೇಗಿರುತ್ತೆ ಸೆಲೆಬ್ರೇಷನ್ ಅನ್ನೋದನ್ನ ಈಗಾಗಲೇ ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಅಭಿಮಾನಿಗಳು. ಎಲ್ಲೆಲ್ಲೂ ದರ್ಶನ್ ಅವರ ದ ಡೆವಿಲ್ ಸಿನಿಮಾ ಹವಾ ಜೋರಾಗಿ ನಡೀತಾ ಇದೆ. ಯಾವ ಥಿಯೇಟರ್ಗಳು ನೋಡಿದ್ರೂ ಕೂಡ ಒಂದ್ ದೊಡ್ಡ ದೊಡ್ಡ ಕಟೌಟ್ಗಳು ನಿಂತಿದೆ. ನಾನು ಕೂಡ ಡೆವಿಲ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ. ಸೊ ಅದರ ರಿವ್ಯೂನ ನಿಮ್ಗೆ ಕೊಡೋದಕ್ಕೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ, ದ ಡೆವಿಲ್ ಟೈಟಲ್ಗೆ ಸೂಕ್ತ ಆಗುತ್ತೆ ಸಿನಿಮಾ ಅನ್ನೋದು ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದು ಗುಡ್ ಅಂಡ್ ಒಂದು ಈವಿಲ್ ಪಾತ್ರನ ಮಾಡಿದ್ದಾರೆ ದರ್ಶನ್ ಅವರು. ಅಂದ್ರೆ ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ಸ್ಟೋರಿನ ಒಂದು ಲೈನಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಡಬಲ್ ಆಕ್ಟಿಂಗ್ ಆಗಿರೋದ್ರಿಂದ ತನ್ನ ಮಗ ಅಂದ್ರೆ ಒಂದು CM, ಅವರ ಮಗನ CM ಮಾಡಬೇಕು ಅಂತ ಹೇಳಿ ಹೋರಾಡುವಂತಹ ಕತೆ. ಅದ್ರಲ್ಲಿ ಒಂದಷ್ಟು ವಿಷಯಗಳು ಬರುತ್ತೆ. ಅವರ ಸಪೋರ್ಟರ್ಸ್ ಆಗಿರ್ಬೋದು ಅಥವಾ ಅವರ ರಿಲೇಟಿವ್ಸ್ ಅಲ್ಲಿ ಹೇಗೆ ವಂಚ ಹಾಕ್ತಾರೆ ಅವ್ರ ಮಗ CM ಆಗಬಾರ್ದಂತ. ಅಂಡ್ ಇದರಲ್ಲಿ ಗುಡ್ ಅಂಡ್ ಈವಿಲ್ ಇರೋದ್ರಿಂದ ಈ ಈವಿಲ್ ಏನಿದೆ ಅಂದ್ರೆ ದ ವಿಲನ್ ಪಾತ್ರ ಏನು ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಅವರು, ಕಂಪ್ಲೀಟ್ ಆಗಿ ವಿಲನ್ ಆಗಿರ್ತಾರೆ. ಅವರನ್ನ ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡೋದಕ್ಕೆ ಈ ಗುಡ್ ಕ್ಯಾರೆಕ್ಟರ್ ಅಂದ್ರೆ ಕೃಷ್ಣನ ಕ್ಯಾರೆಕ್ಟರ್ ಎಂಟರ್ ಆಗತ್ತೆ. ಸೊ ಈ ರೀತಿಯಾಗಿ ಶುರುವಾಗುವಂತಹ ಕತೆ ದ ಡೆವಿಲ್ ಸಿನಿಮಾ. ಟೈಟಲ್ಗೆ ಆಪ್ಟ್ ಆಗತ್ತೆ ಈ ಸ್ಟೋರಿ ಅಂತ ನನ್ಗನ್ಸುತ್ತೆ. ಇನ್ನು ಹುಲಿ ಕಾರ್ತಿಕ್ ಅವರಿದ್ದಾರೆ, ಹಾಗೆ ಗೋವಿಂದೇಗೌಡ್ರು ಇದ್ದಾರೆ, ಹಾಗೆ ನಮ್ಮ ಗಿಲ್ಲಿ ನಟ ಕೂಡ ಇದ್ದಾರೆ. ಇವರ ಕಾಮಿಡಿ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಇವರ ಡೈಲಾಗ್ಸ್ಗಳು ಕೂಡ ವರ್ಕ್ ಆಗಿದೆ. ಇನ್ನು ದರ್ಶನ್ ಅವರ ಡೈಲಾಗ್ಸ್ಗೆ ಬರೋದಾದ್ರೆ, ದರ್ಶನ್ ಅವರ ಡೈಲಾಗ್ಸ್ಗೆ ಅಭಿಮಾನಿಗಳಂತೂ ಫುಲ್ ವಿಸಿಲ್ಸ್ ಹೊಡಿತಾರೆ. ಅದ್ರಲ್ಲಿ ಡೌಟೇ ಇಲ್ಲ. ಬಿಕಾಸ್ ಅವರು ಒಂದು ಪಂಚ್ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರ ಒಂದು ಪಂಚ್ ಲೈನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಅವರು ಡೈಲಾಗ್ಗೆ ಫೇಮಸ್, ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಆಡು ಭಾಷೆ ಮೇಂಟೈನ್ ಮಾಡಿದ್ದಾರೆ. ಒಂದು ಆಕ್ಟರ್ ಆಗಬೇಕು ಅನ್ನೋ ಅವರ ಕನ್ಸೇನಿತ್ತು ಅದು ಕೂಡ ಇದರಲ್ಲಿ ನಾವು ನೋಡ್ಬೋದು. ಆಸ್ ಎ ಕೃಷ್ಣನ ಪಾತ್ರದಲ್ಲಿ ಒಂದು ಆಕ್ಟರ್ಗೆ ಏನೆಲ್ಲ ಆಕ್ಟಿಂಗ್ ಮಾಡೋದಕ್ಕೆ ಆಸೆ ಇರುತ್ತೆ, ಹಾಗೆ ಅವ್ರೊಂದು ದೊಡ್ಡ ಸ್ಟಾರ್ ಆಗ್ಬೇಕನ್ನೋ ಕನ್ಸು ಯಾವ ರೀತಿಯಲ್ಲಿ ಕಾಣ್ತಾ ಇರ್ತಾರೆ ಅನ್ನೋದು ಇದ್ರಲ್ಲಿ ನೋಡ್ಬೋದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸಿನಿಮಾ ಟೀಮ್ ಅವ್ರು ಹೇಳ್ದಾಗೆ ದರ್ಶನ್ ಅವರ ಒಂದು ಸ್ವಲ್ಪ 50% ಆಫ್ ಲೈಫ್ ಸಿನಿಮಾಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರು. ಪ್ರಾಬಬ್ಲಿ ಒಂದು 50% ಆಫ್ ಅವರ ಲೈಫ್ ಈ ಸಿನಿಮಾಗೆ ಕನೆಕ್ಟ್ ಆಗಿದೆ ಅನ್ನೋ ಕನೆಕ್ಷನ್ ಇದೆ ಅನ್ನೋದು ಕೂಡ ಅಭಿಮಾನಿಗಳಿಗೆ ಕೆಲವೊಂದು ಕಡೆ ಗೊತ್ತಾಗತ್ತೆ. ಅಂಡ್ ಈ ಡೆವಿಲ್ ಸಿನಿಮಾದಲ್ಲಿ ದ ವಿಲನ್ ಅನ್ನೋದೇನಿದೆ ಅಂದ್ರೆ, ಇಲ್ಲಿ ಯಾರಪ್ಪ ದೊಡ್ಡ ವಿಲನ್, ವಿನಯ್ ಗೌಡನ, ಚಂದು ಗೌಡನ, ಈ ರೀತಿಯಾದಂತಹ ಕೆಲವೊಂದು ಪ್ರಶ್ನೆಗಳು ಸಾಮಾನ್ಯವಾಗಿ ಬರುತ್ತೆ. ಆ ಕತೆ ಹೇಗೆ ಹೋಗುತ್ತೆ ಅನ್ನೋದನ್ನ ನೀವು ಥಿಯೇಟರ್ನಲ್ಲೇ ನೋಡ್ಬೇಕು, ಮಿಸ್ ಮಾಡ್ಕೊಳ್ದೆ ನೋಡ್ಕೋಬೇಕು. ಯಾಕಂದ್ರೆ ಅವರ ಒಂದೊಂದು ಎಂಟ್ರಿ ಆಗಿರ್ಬೋದು ಅಥವಾ ಅವರ ಸಾಂಗ್ಸ್ ಆಗಿರ್ಬೋದು. ಈ ಹಿಂದೆ ನಾವು ದರ್ಶನ್ ಅವರ ಕಾಟೇರ ಸಿನಿಮಾ ನೋಡಿದ್ವಿ. ಕಾಟೇರ ಸಿನಿಮಾದಲ್ಲಿ ಅವರ ಲುಕ್, ಹಾಗೆ ಅವರು ಹೇಳ್ತಿದ್ದಂತಹ ಡೈಲಾಗ್ಸ್ ಆಗಿರ್ಬೋದು, ಅವರ ಫೈಟ್ ಆಗಿರ್ಬೋದು, ಆ ಡಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಡಿಫ್ರೆಂಟ್ ಆಗಿತ್ತು. ಆ ನಿರೀಕ್ಷೆಗಳು ನಮ್ಗೆ ಈ ಸಿನಿಮಾದಲ್ಲಿ ಸಿಗೋದಿಲ್ಲ. ಇದೇ ಕಂಪ್ಲೀಟ್ ಡಿಫ್ರೆಂಟ್ ಸಿನಿಮಾ. ಈ ಸಿನಿಮಾನೇ ಡಿಫ್ರೆಂಟ್ ಆಗಿ ಹೋಗ್ತಾ ಇದೆ. ಈ ಕಥೆನೇ ತುಂಬಾ ಡಿಫ್ರೆಂಟ್ ಆಗಿದೆ. ಎಂಡಿಂಗ್ಗೆ ಬರೋದಾದ್ರೆ, ದರ್ಶನ್ ಅವರ ಈ ಎಂಡ್ ಏನಿದೆ ಅಂದ್ರೆ ದ ಡೆವಿಲ್ ಅನ್ನೋ ಒಂದು ಕ್ಯಾರೆಕ್ಟರ್ ಅದು ಮತ್ತೆ ಕ್ಯಾರಿ ಆಗುತ್ತಾ ಅಂದ್ರೆ ಲೀಡ್ ಕೊಟ್ಟಿರೋ ತರ ಇದೆ. ಪಾರ್ಟ್ 2ಗೆ ಎಲ್ಲೋ ಒಂದ್ ಕಡೆ ಗುಟ್ಟು ಬಿಟ್ಕೊಟ್ಟಿದ್ದಂಗೆ ಇದ್ದಾರೆ ಮಿಲನ ಪ್ರಕಾಶ್ ಅವರು. ಏನಾದ್ರೂ ದ ಡೆವಿಲ್ ಪಾರ್ಟ್ 2 ಬಂತು ಅಂದ್ರೆ ಅಭಿಮಾನಿಗಳ ಖುಷಿಗೆ ಎಂಡೇ ಇಲ್ಲ ಅಂತ ನನ್ಗನ್ಸುತ್ತೆ. ಬಿಕಾಸ್ ಅವರ ಅಭಿಮಾನಿಗಳು, ಅವರ ಸೆಲೆಬ್ರಿಟೀಸ್ಗಳೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದಾರೆ. ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಟೆಕ್ನಿಕಲಿ ಅಂತ ಬಂದ್ರೆ, ಸಿನಿಮಾ ಎಲ್ಲೂ ಕೂಡ ಡಬಲ್ ಆಕ್ಟಿಂಗ್ ಆಗಿದ್ರು ಕೂಡ ಸಿನಿಮಾ ಎಲ್ಲೂ ನಮ್ಗೆ ವೀಕ್ ಅಂತ ಅನ್ಸೋದಿಲ್ಲ. ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಇನ್ನು ಹಾಡುಗಳಂತ ಬಂದ್ರು ಕೂಡ ಈಗಾಗಲೇ ಹಾಡುಗಳು ತುಂಬಾನೇ ಹಿಟ್ ಆಗಿದೆ, ಪಾಪ್ಯುಲಾರಿಟಿ ತಗೊಂಡಿದೆ. ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ. ದರ್ಶನ್ ಅಭಿಮಾನಿಗಳಿಗೆ ಮಾಡಿರುವಂತಹ ಸಿನಿಮಾ ಇದು. ಸೊ ಸಿನಿಮಾ ಪೂರ್ತಿ ಪ್ಲಸ್ ಅಂತ ಕಾಣಿಸ್ಕೊಳ್ಳೋದು ನಮ್ಗೆ ದರ್ಶನ್ ಅವರ ಅಭಿನಯ. ಅಲ್ಲೆಲ್ಲೋ ಒಂದ್ ಕಡೆ ಅಂಬರೀಷ್ ಅವ್ರ ತರ ಆಗಿರ್ಬೋದು, ವಿಷ್ಣು ದಾದಾ ಅವ್ರ ತರ ಆಗಿರ್ಬೋದು, ಒಂದಷ್ಟು ಪೋಟ್ರೆ ಕೂಡ ಮಾಡಿದ್ದಾರೆ. ನೋಡೋದಕ್ಕೆ ಚೆನ್ನಾಗಿದೆ. ಓವರ್ ಆಲ್ ಒಂದು ಸಿನಿಮಾ, ದರ್ಶನ್ ಅವರ ಸಿನಿಮಾ ಅಂತ ಅನ್ನೋದಾದ್ರೆ ಅಭಿಮಾನಿಗಳು ತುಂಬಾ ಸೆಲೆಬ್ರೇಟ್ ಮಾಡ್ತಾರೆ ಈ ಸಿನಿಮಾನ.
ಬಿಕಾಸ್ 2 ವರ್ಷ ಆದ್ಮೇಲೆ ಬರ್ತಾ ಇರೋದ್ರಿಂದ. ಇದು ನನ್ನ ರಿವ್ಯೂ. ನಿಮ್ಗೆ ಏನ್ ಅನ್ಸುತ್ತೆ? ನೀವು ಸಿನಿಮಾ ನೋಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕಿತ್ತು ಅಂತ ನಿಮ್ಗೆ ಅನ್ಸ್ತು, ಹಾಗೆ ಸಿನಿಮಾ ಎಷ್ಟು ಇಷ್ಟ ಆಯ್ತು ಅಂತ ನಿಮಗೆ ಹೇಗಿದೆ ಸಿನಿಮಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.